ಶಿವನು ರಾಕ್ಷಸರಿಗೂ ವರವನ್ನು ನೀಡಿ ಅವರನ್ನು ಆಶೀರ್ವದಿಸಿದ್ದನು ಎಂಬುದನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು. ಬ್ರಹ್ಮಾಂಡಕ್ಕೆ ಕಂಟಕವಾಗಿದ್ದ ರಾಕ್ಷಸರನ್ನು ಶಿವನೇಕೆ ಆಶೀರ್ವದಿಸಿದ್ದ? ರಾಕ್ಷಸರು ಶಿವನನ್ನು ಪೂಜಿಸಲು ಕಾರಣವೇನು? ರಾಕ್ಷಸರು ಕೂಡ ಶಿವನನ್ನೇಕೆ ಪೂಜಿಸುತ್ತಿದ್ದರು ಎಂಬುದಕ್ಕೆ ಕಾರಣವನ್ನು ಇಂದು ನಾವು ತಿಳಿಯೋಣ. ನಮ್ಮ ಪುರಾಣಗಳಲ್ಲಿ ಬ್ರಹ್ಮಾಂಡವನ್ನು ಎರಡು ವಿವಿಧ ಶಕ್ತಿಗಳಿಂದ ವಿವರಿಸಲಾಗಿದೆ. ಒಂದು ದೈವಿಕ ಶಕ್ತಿಯಾದರೆ ಇನ್ನೊಂದು ಅಸುರ ಶಕ್ತಿ. ದೇವತೆಗಳು ಬ್ರಹ್ಮಾಂಡದ ರಕ್ಷಕರಾಗಿದ್ದರೆ ಅಸುರರು ಬ್ರಹ್ಮಾಂಡದ ವಿನಾಶಕರಾಗಿದ್ದಾರೆ. ಅಸುರರು ದುರಾಸೆ, ಅಹಂಕಾರ, ದೇವರುಗಳನ್ನು ಮಟ್ಟ ಹಾಕುವ ದುರ್ಗುಣಗಳನ್ನು ಹೊಂದಿದ್ದರು. ಅಸುರರು ದೇವರು ಮತ್ತು ದೇವತೆಗಳ ಪರಮ ಶತ್ರುಗಳಾಗಿದ್ದರು. ಆದರೆ ಇಲ್ಲಿ ನಾವು ವಿಚಿತ್ರವಾದ ಇನ್ನೊಂದು ಘಟನೆಯನ್ನು ಕೂಡ ಗಮನಿಸಬೇಕು. ಅಸುರರು ದೇವರು ದೇವತೆಗಳ ವಿರೋಧಿಗಳಾಗಿದ್ದರೂ ಶಿವನ ಮೇಲೆ ಆಳವಾದ ಭಕ್ತಿಯನ್ನು ಹೊಂದಿರುತ್ತಿದ್ದರು. ಅವರು ಕೂಡ ಶಿವನನ್ನು ಆರಾಧಿಸುತ್ತಿದ್ದರು. ಶಿವನಲ್ಲಿನ ಪ್ರಮುಖ ಗುಣವೆಂದರೆ ಅವನು ಆಶುತೋಷ, ಅಂದರೆ ಶೀಘ್ರದಲ್ಲಿ ಸ್ವಲ್ಪದರಲ್ಲಿ ಸಂತೋಷವನ್ನು ಪಡುವವನು. ಶಿವನು ತನ್ನ ಭಕ್ತರು ಅಸುರರೇ ದೇವತೆಗಳೇ ಎಂದು ನೋಡುವುದಿಲ್ಲ, ಬದಲಾಗಿ ಅವರ ಭಕ್ತಿಯನ್ನು ನೋಡುತ್ತಾನೆ. ಯಾವ ವ್ಯಕ್ತಿ ಭಕ್ತಿಯಿಂದ ಪ್ರಾಮಾಣಿಕ ಮನಸ್ಸಿನಿಂದ ಪೂಜಿಸುತ್ತಾನೋ ಅವನನ್ನು ಕರೆಯುತ್ತಾನೋ ಅವರಿಗೆ ಒಲಿಯುತ್ತಾನೆ. ಅಸುರರು ತಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದರು. ಅವರು ಶಿವನನ್ನು ಪೂಜಿಸಲು ಅವನನ್ನು ಒಲಿಸಿಕೊಳ್ಳಲು ವರ್ಷಾನುಗಟ್ಟಲೆ ಕಠಿಣ ತಪಸ್ಸು ಮಾಡುತ್ತಿದ್ದರು. ಶಿವನ ಬಗ್ಗೆ ಅಸುರರಿಗಿದ್ದ ಅತಿಯಾದ ಸಮರ್ಪಣಾ ಭಾವನೆಯು ಶಿವನನ್ನು ಅವರತ್ತ ಆಕರ್ಷಿಸುತ್ತಿತ್ತು. ಹಿಂದೂ ತತ್ವಶಾಸ್ತ್ರದಲ್ಲಿ ಇದು ದೇವರ ಆಶೀರ್ವಾದವು ಕೇವಲ ಪರಿಪೂರ್ಣವಾಗಿರುವವರಿಗೆ ಮಾತ್ರವಲ್ಲ, ಪ್ರಾಮಾಣಿಕ ಭಕ್ತಿಗೂ ಸಿಗುತ್ತದೆ ಎಂಬುದನ್ನು ತಿಳಿಸಿತು. ಶಿವನು ಸ್ವತಃ ಅಂತಿಮ ಯೋಗಿಯನ್ನು ಪ್ರತಿನಿಧಿಸುತ್ತಾನೆ. ಅವನು ಹಿಮಾಲಯದಲ್ಲಿ ಆಳವಾದ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಲೌಕಿಕ ಗೊಂದಲಗಳಿಂದ ಬೇರ್ಪಟ್ಟು ಸಂಪೂರ್ಣವಾಗಿ ಆಂತರಿಕ ಅರಿವಿನ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತಾನೆ. ಈ ಕಾರಣದಿಂದಾಗಿ ಶಿವನು ತೀವ್ರವಾದ ಆಧ್ಯಾತ್ಮಿಕ ಶಿಸ್ತಿನ ಅಭ್ಯಾಸದ ತಪಸ್ಸಿನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾನೆ. ಪುರಾಣಗಳಲ್ಲಿ ಅನೇಕ ಜೀವಿಗಳು ತೀವ್ರವಾದ ತಪಸ್ಸನ್ನು ಮಾಡುವ ಮೂಲಕ ಶಿವನ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಬಹುದು ಎಂದು ನಂಬಿದ್ದರು. ಅಸುರರು ಹೆಚ್ಚಾಗಿ ಅಸಾಧಾರಣ ಶಿಸ್ತಿಗೆ ಸಮರ್ಥರಾಗಿದ್ದರು. ಶಿವನ ತಪಸ್ಸಿಗೆ ತಾಳ್ಮೆ, ತ್ಯಾಗ ಮತ್ತು ಆಳವಾದ ಏಕಾಗ್ರತೆಯು ಅಗತ್ಯವಿದ್ದ ಕಾರಣ ಅದು ಅಸುರರಿಗೆ ವರದಾನವಾಯಿತು. ಶಿವನು ಸ್ವತಃ ಈ ಗುಣಗಳನ್ನು ಸಾಕಾರಗೊಳಿಸುವುದರಿಂದ ಅವನು ಅಂತಹ ಭಕ್ತಿಗೆ ಬಲವಾಗಿ ಪ್ರತಿಕ್ರಿಯಿಸಿದನು. ಅನೇಕ ಪ್ರಾಚೀನ ಕಥೆಗಳು ಶಿವನನ್ನು ಮೆಚ್ಚಿಸಲು ಅಸುರರ ದೀರ್ಘ ಧ್ಯಾನ ಮತ್ತು ತಪಸ್ಸುಗಳನ್ನು ಮಾಡಿದ್ದರು ಎಂದು ವಿವರಿಸಿದೆ. ಶಿವನು ಅಸುರರು ಮತ್ತು ದೇವರ ನಡುವೆ ಎಂದಿಗೂ ಭೇದ ಭಾವ ಮಾಡಿದವನಲ್ಲ. ಅವನು ತನ್ನನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ, ಪ್ರಾಮಾಣಿಕವಾಗಿ ನಂಬುತ್ತಾರೋ ಅವರಿಗೆ ತನ್ನ ಆಶೀರ್ವಾದದ ಮಳೆಯನ್ನು ಸುರಿಸಿದವನು. ನಾವು ಯಾರೇ ಆಗಿರಲಿ, ಏನೇ ಆಗಿರಲಿ, ಅವನು ನಮ್ಮಿಂದ ಬೇಡುವುದು ಶುದ್ಧವಾದ ಭಕ್ತಿಯನ್ನು, ಬೇರೇನನ್ನೂ ಬಯಸುವುದಿಲ್ಲ. ಹೀಗಾಗಿ ಶಿವನು ರಾಕ್ಷಸರಿಗೂ ವರವನ್ನು ನೀಡಿ ಆಶೀರ್ವದಿಸಿದ್ದನು.